ಹೆಸರುಬೇಳೆ ಹಾನಿ ಪರಿಹಾರದಲ್ಲಿ ತಾರತಮ್ಯ ಆರೋಪ ಕೇಳಿಬರ್ತಿದೆ. ಸಚಿವ ತಂಗಡಗಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಕಾಟಗಿ ಕನಕಗಿರಿ ಸ್ವಕ್ಷೇತ್ರಕ್ಕೆ ಮಾತ್ರ 7,196 ರೈತರಿಗೆ 5.25 ಕೋಟಿ ರೂಪಾಯಿ ಪರಿಹಾರವನ್ನ ಹಾಕಿಕೊಂಡು ಉಳಿದ 5 ತಾಲೂಕಿನ ರೈತರಿಗೆ ಅನ್ಯಾಯ ಮಾಡಲಾಗಿದೆ. ಇನ್ನು ಕೊಪ್ಪಳ ಉಸ್ತುವಾರಿ ಸಚಿವ ನಡೆಗೆ ತೀವ್ರ ವಿರೋಧ ಇದೀಗ ವ್ಯಕ್ತವಾಗ್ತಿದೆ. ಕಳೆದ ವರ್ಷದ ಪರಿಹಾರವೂ ಇಲ್ಲ, ಈ ಬಾರಿ ಮಳೆಯೂ ಇಲ್ಲ. ಕೊಪ್ಪಳ ಜಿಲ್ಲೆಯ ಹೆಸರು ಬೆಳೆಗಾರರ ಕಣ್ಣೀರ ಈ ಗೋಳು ಕೇಳೋರು ಯಾರು? ಪಕ್ಕದ ಗದಗ ಜಿಲ್ಲೆಯಲ್ಲಿ ಹೆಸರು ಬೆಳೆ ಹಾನಿ ಪರಿಹಾರ ಬಂದಿದೆ, ಕೊಪ್ಪಳ ಜಿಲ್ಲೆಗೆ ಯಾಕಿಲ್ಲ? ನಮಗೂ ಕೂಡ ಬೆಳೆ ಹಾನಿ ಪರಿಹಾರ ನೀಡಬೇಕೆಂದು ಕಳೆದ ವರ್ಷ ರೈತ ಸಂಘದಿಂದ ಶಿವರಾಜ್ ತಂಗಡಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಬೆಳೆ ಹಾನಿ ಪರಿಹಾರ ಇಂದಿಗೂ ಹಾಕಿಲ್ಲ. ಅಂದ್ರೆ ಸಭೆಯಲ್ಲಿ ರೈತರು ಬೆನ್ನೆಲುಬು ಎನ್ನುವಂತ ಸಚಿವ ಶಿವರಾಜ್ ತಂಗಡಿಗೆ ವಿರುದ್ಧ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಕ್ರೋಶಗೊಂಡಿದ್ದಾರೆ. ಈ ಬಾರಿಯೂ ಮಳೆ ಇಲ್ಲದ ಕಾರಣ ಹೆಸರು, ಶೇಂಗಾ, ತೊಗರಿ, ಸಜ್ಜೆ, ಮೆಕ್ಕೆಜೋಳದ ಬೆಳೆ ಒಣಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಹಲವಾರು ತಾಲೂಕಿನ ರೈತರು ಮಳೆ ಬರುವ ನಂಬಿಕೆಯಿಂದ ಗುರ್ಜಿ ಪೂಜೆ, ಕೊಡಪಾನ ಪೂಜೆ ಮಾಡಿ ರೈತರು ದೇವರ ಮೊರೆಯನ್ನು ಹೋಗ್ತಿದ್ದಾರೆ. ಕಳೆದ ವರ್ಷದ ಪರಿಹಾರದ ಜೊತೆಗೆ ಈ ಬಾರಿ ಮಳೆಯೂ ಇಲ್ಲ, ಬೆಳೆಯೂ ಕೂಡ ಇಲ್ಲ. ಈ ವರ್ಷ ಸರ್ಕಾರ ಬರ ಘೋಷಿಸಿ ಬರ ಪರಿಹಾರ ಹಾಕಬೇಕು, ಇನ್ನು ಮುಂಗಾರು ಮೂಡು ಬಿತ್ತನೆ ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಸಚಿವ ಶಿವರಾಜ್ ತಂಗಡಗಿ, ಉಳಿದ ಕ್ಷೇತ್ರದ ಶಾಸಕರು, ಸಂಬಂಧಪಟ್ಟಂತ ಅಧಿಕಾರಿಗಳು ಬೆಳೆ ಹಾನಿ ಪರಿಹಾರ ಹಾಕ್ತಿವಿ ಎಂದವರು ಇನ್ನುವರೆಗೂ ಕೂಡ ರೈತರ ಬಗ್ಗೆ ಧ್ವನಿ ಎತ್ತಿ ಮಾತನಾಡದೆ ಜಾಣ ಕೂಡರಂತೆ ಕುಳಿತಿದ್ದಾರೆ ಎಂದು ಗ್ರಾಮದ ರೈತ ಶಿವರಾಜ್ ಕಮ್ತರ್ ಆರೋಪ ಮಾಡಿದ್ದಾರೆ. ಸರ ಇದು ಮತ್ತೆ ಮಳೆ ಹಚ್ಚೆಲ್ಲ ಹಾಳಾಗ್ಬಿಟ್ಟಿ ಸರ. ಈಗ ಏನ್ ಮಾಡ್ಬೇಕು? ಇವತ್ತ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ತಿದ್ವಿ ಸರ್ ನಾವು. ಇದೆಂತ ಆಗಿದಕ್ಕ ಒಂದ್ ಬುಡ್ಡಿ ಬಿಡ್ಸಿದ್ರೆ 400 ಕೂಲಿ ಕೇಳ್ತಾರ್ರಿ. ಅದ್ರ ದಾಳಕ್ಕಾಗಲ್ಲ ಅಂತ ಹರ್ಗಾಕಂತೀವಿ ಸರ್ ನಾವು. ಏನ್ ಮಾಡ್ಬೇಕ್ರಿ ಈಗ? ಏನಿ ನೋಡ್ರಿ 11 ಎಕರೆ ಹೊಲ ಹಾಕಿರಿ ಸರ. ಏನೇ ಒಂದ್ 4 ಪ್ಯಾಕೆಟ್ ಆಗ್ಯಾವ್ರಿ ಸರ. ಏನ್ ಮಾಡ್ಬೇಕು ಸರ? ಹ್ಞೂ ರೀ ಸರ. 4 ಎಕರೆ 11 ಎಕರೆ 4 ಪ್ಯಾಕೆಟ್ ಆಗ್ಯಾವ್ರಿ. ಒಂದು ಕೂರಿ ಹೊಲ ಹರಗಿವ್ರಿ ಸರ. ಒಂದು ಹೊಲ ಬಿಡ್ಸಿಲ್ರಿ ನಾವು ಸರ್. ಶಿವರಾಜ ಕಮ್ತಾರ್ ಸರ್. ನೋಡ್ರಿ ಸರ, ಈಗ ಗದಗ ಪಕ್ಕ ಜಿಲ್ಲೆಯಲ್ಲಿ ಬೆಳೆ ಕಳೆದ ವರ್ಷ ಹೆಸರಿನ ಬೆಳೆ ಪರಿಹಾರ ಬಂದು ಹಾಳಾಗ್ಯಾವು. ಹೆಸರು ಬೆಳೆ ಪರಿಹಾರ ಹಾಕ್ರಿ ಅಂತೇಳಿ ನಾವು ಇಲ್ಲಿ ಕೊಪ್ಪಳ ಜಿಲ್ಲಾಕ್ಕೂ ಕೊಡ್ರಿ, ಅಲ್ಲಿ ಪಕ್ಕ ಜಿಲ್ಲೆ ಬಂದೈತೆ ಅಂತೇಳಿ ನಾವು ಏನು ಶಿವರಾಜ್ ತಂಗಡಿಗೆ ಉಸ್ತುವಾರಿ ಮಿನಿಸ್ಟರ್ ಅವ್ರಿಗೆ ಕೊಟ್ವಿ, ಜಿಲ್ಲಾಧಿಕಾರಿಗೂ ಮನವಿ ಸಲ್ಲಿಸಿವಿ. ಅವ್ರಿಗೂ ಸಲ್ಲಿಸಿದ್ರು ಅವ್ರು ಇನ್ನೂವರೆಗೆ ನಮ್ಗೆ ಬೆಳೆ ಪರಿಹಾರ ಇಲ್ಲಿವರೆಗೆ ಅದಕ್ಕೆ ಈ ವರ್ಷ ಹೆಸರು ಬಿತ್ತಿ ಮತ್ತು ಒಂದು ತಿಂಗಳು ಕಳೆದ್ರೂ ನಮ್ಗೆ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ. ಶೀಘ್ರದಲ್ಲಿ ಉಳಿದ ತಾಲೂಕಿಗೆ ಹಾಕ್ತು ಅಂತ ಹೇಳಿದವರು, ಇನ್ನೂ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ. ಶೀಘ್ರದಲ್ಲಿ ಹೆಸರು ಬೆಳೆ ಪರಿಹಾರ ಹಾಕ್ಬೇಕು, ಹಾಕ್ತೀವಿ ಅಂತ ಅವರು ಹೇಳಿದ್ರು, ಹಾಕಿಲ್ಲ. ಆ ಜಿಲ್ಲಾಧಿಕಾರಿಗಳು ಸತ್ಯ ಹೇಳಿಕೆ ನೀಡ್ಯಾರ. ಇಲ್ಲ ನಾವು ಯಾರನ್ನ ರೈತರ ಅರ್ಜಿ ಕೊಟ್ರೆ ನಾವು ಹಾಕ್ತು ಅಂತ ಹೇಳಿದ್ರು. ನಾವು ರೈತ ಸಂಘದಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಇನ್ನೂ ಅವ್ರ ಸತ್ಯ ತಂತ್ರಿಕಾಂಶ ಮೇಲೆ ಹಾಕ್ತು ಅಂತ ಹೇಳಿದಾರೆ, ಅವರು ಸತ್ಯ ಹಾಕಿಲ್ಲ. ಶೀಘ್ರದಲ್ಲಿ ಹೆಸರು ಬೆಳೆ ಪರಿಹಾರ ಹಾಕ್ಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಮಾಧ್ಯಮಕ್ಕೂ ಮನವಿ ಮಾಡ್ಕೊಂಡಿದ್ದೆ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರದು ನನ್ನ ಕ್ಷೇತ್ರದಾಗ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾನು 4 ನೋಡ್ರಿ ಹಾಕೋ ಹೊತ್ತೆ ಒಂದು 4 ದಿವಸ ಲೇಟ್ ಆಗತ್ತೆ ಅಷ್ಟೇ, ಹಾಕ್ತಿವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಬೆಳೆ ಹಾನಿ ಏನಾಗೈತಲ್ಲ ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ. ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕ್ ನಮ್ಮ ರೈತರು ಹೇಳಿದೆ ಎಲ್ಲ ನಮಗೆ ಬಂದಿದೆ ಸರ್ ಅಂತ. ಯಲಬುರ್ಗಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಲಬುರ್ಗಕ್ಕೆ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ. ಎಲ್ಲ ಏನಿಲ್ಲ, ಅಲ್ಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಮಾಹೆ ಮತ್ತು ಆಗಸ್ಟ್ ಮಾಹೆಯಲ್ಲಿ ಹೆಚ್ಚಿಗೆ ಮಳೆಯಾಗಿದ್ದರಿಂದ ಬೆಳೆ ಹಾನಿಯಾಗಿದೆ. ಒಟ್ಟು 2198 ಹೆಕ್ಟರಷ್ಟು ಬೆಳೆ ಹಾನಿಯಾಗಿತ್ತು. ಅದು ಸುಮಾರು 7196 ರೈತರಿಗೆ ಸಂಬಂಧಿಸಿದಂತೆ 5,25,26,000 ಪರಿಹಾರವನ್ನು ಈಗಾಗಲೇ ನಾವು ಪರಿಹಾರ ತಂತ್ರಾಂಶದಲ್ಲಿ ನಮೂದು ಮಾಡಿ ಅವರಿಗೆ DBT ಮೂಲಕ ಅವರಿಗೆ ಸಂದಾಯ ಮಾಡಲಾಗಿದೆ. ಇಲ್ಲರಿ, ನಾವು ಜಂಟಿ ಸಮೀಕ್ಷೆ ಮಾಡ್ತೀವಿ.
ಜಂಟಿ ಸಮೀಕ್ಷೆ ಮಾಡಿ ಯಾರು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಹೋಗಿ ಪ್ರತಿಯೊಂದು ಜಮೀನಿಗೆ ಹೋಗಿ ಜಂಟಿ ಸಮೀಕ್ಷೆ ಮಾಡಿ ಎಲ್ಲಿ ಲಾಸ್ ಆಗಿದೆ ಮಳೆಯಿಂದ ಅದನ್ನು ರಿಪೋರ್ಟ್ ಮಾಡ್ತಾರೆ. ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ನೋಡಿಕೊಂಡು ಮಾಡ್ತಾರೆ. ಅದರ ಪ್ರಕಾರ ಆಗಿರೋದಕ್ಕೆಲ್ಲನೂ ಪರಿಹಾರ ಕೊಡಲಾಗಿದೆ. ಪರಿಹಾರ ಈಗ ಯಾರು ಲಾಸ್ ಆದವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ ನಾವು, ಬಟ್ ಸ್ಪೆಸಿಫಿಕ್ಕಾಗಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಕ್ಸಾಮಿನ್ ಮಾಡ್ತೀವಿ.